ಸಮರ್ಪಕ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಆಗ್ರಹಿಸಿ ಮಹಿಳೆಯರು ಕಾಲಿಕೊಡ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದುರ್ವಿಗೆರೆ ಗ್ರಾಮ ಪಂಚಾಯಿತಿಯ ಬಳಿ ನಡೆದಿದೆ. ದುರ್ವಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಗಿಕೆರೆ ಕ್ಯಾಂಪ್ನಲ್ಲಿ ಕಳೆದ 6 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕಾಲಿಕೊಡ ಹಿಡಿದು ಪ್ರತಿಭಟನೆ ನಡೆಸಿದರಲ್ಲದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಿಡಿಒ ನೀರಿನ ಮೂಲ ಕಡಿಮೆಯಾಗಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಎಂದರು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಧಿಕ್ಕಾರ ಧಿಕ್ಕಾರ! ಯಾತಕ್ಕಾಗಿ ಹೋರಾಟ? ಧಿಕ್ಕಾರ ಧಿಕ್ಕಾರ! ಫೋನ್ ಮಾಡಿ ನಾನು ನೋಡ್ತೀನಿ. ಯಾವ ಟಿ ಬರಲ್ಲ ನೀರು ನಾನೇ ಬರ್ತೀನಿ ಸ್ಪಾಟಿನಲ್ಲಿ. ಯಾವ ಒಬ್ಬೊಬ್ರು ಮಾತಾಡ್ತಾಡ್ರಿ, ಬೆಳಗ್ಗೆ ಫೋನ್ ಮಾಡ್ರಿ, ಎಲ್ಲೆಲ್ಲಿ ಬರಲ್ಲ ನಾನು ಬರ್ತೀನಲ್ಲ. ಆಯ್ತಲ್ಲ, ನೀರು ಟ್ಯಾಂಕ್ ಫುಲ್ ಆಗ್ತಿದೆ, ನೀರು ಬಿಡೋದು ವ್ಯತ್ಯಾಸ ಮಾಡ್ತಿದ್ದಾನೆ. ನಾನು ಬೆಳಗ್ಗೆ ಬರ್ತೀನಿ. ಅವ್ರು ಮೋಟ್ರ್ ಹಾಕರ್ಗೆ ಗ್ರಾಮ ಪಂಚಾಯತಿ ಬಂದ್ರೆ ಸಮಸ್ಯೆ. ಅಲ್ಲಿ ನೀರಿದೆ, ನೀರಿಲ್ಲ ಅಂದ್ರೆ ಎಲ್ಲರಿಗೂ ಒಂದೇ ಸರಿ ಬಿಡಕ್ಕಾಗಲ್ಲ. ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಡಗಿಕೆರೆ ಕ್ಯಾಂಪ್ ಎಕೆ ಕಾಲೋನಿ ಗ್ರಾಮದಲ್ಲಿ ಸತತ 6 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ. ಯಾವುದೇ ಅಧಿಕಾರಿಗಳಿಗೆ ದೂರು ಕೊಟ್ಟರು ಇದುವರೆಗೂ ಯಾವುದೇ ಸ್ಪಂದನೆ ಮಾಡಿಲ್ಲ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರಿಗೆ ಭಾಳ ಅಭಾವ ಆಗಿರೋದ್ರಿಂದ ನೀರು ಸತತ ಒಂದು ಮನೆಗೆ 2 ಕೊಡ ನೀರು ಕೂಡ ಸಿಗ್ತಾ ಇಲ್ಲ. ದೂರು ಕೊಟ್ಟರೆ ಯಾರು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇವತ್ತು ದುರ್ವಿಗೆರೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವವಿರುವುದು ಕುರಿತು ಮಾನ್ಯ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕಾಲೋನಿಯಲ್ಲಿ ಸತತ 6 ತಿಂಗಳಿಂದ ಸರಿಯಾಗಿ ಕೊಳಾಯಿಗಳಲ್ಲಿ ನೀರು ಬರುತ್ತಿಲ್ಲ. ಕುಡಿಯುವ ನೀರನ್ನು ಪಕ್ಕದ ಉಗ್ರಾಣಿ, ಗೌರಾಪುರ ಗ್ರಾಮಗಳಿಂದ ಒತ್ತು ತರುತ್ತಿದ್ದೇವೆ. ಈ ಬಗ್ಗೆ 10 ಬಾರಿ ಮನವಿ ಸಲ್ಲಿಸಿದರೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದುದರಿಂದ ಈ ತಕ್ಷಣ ನೀರು ಸರಬರಾಜು ಮಾಡದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದಾಗಿ ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ಮುಷ್ಕರದ ಸಮಯದಲ್ಲಿ ಯಾರಿಗಾದರೂ ತೊಂದರೆಯಾದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರೇ ಹೊಣೆಗಾರರಾಗಬೇಕಾಗುತ್ತದೆ. ಈ ಮೂಲಕ ತಿಳಿದುಪಡಿಸುತ್ತೇವೆ. ಗ್ರಾಮಸ್ಥರು ಕೊಡಗಿಕೆರೆ ಕ್ಯಾಂಪ್.